ವಿಚಾರಕ್ಕೆ ಕೇವಲ ಹೆಣ್ಣು ಮಕ್ಕಳೇ ಟಾರ್ಗೆಟ್ ಆಗೋದನ್ನ ನೋಡಿದ್ದೀವಿ. ಆದ್ರೆ ವಿಶೇಷ ಏನು ಅಂದ್ರೆ ಇದೀಗ ಒಬ್ಬ ಸ್ಟಾರ್ ನಟ ಕೂಡ ಬಟ್ಟೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ನಟಿಯರು ಯಾವುದೇ ಬಟ್ಟೆ ಹಾಕಿದ್ರೂ ಅದು ಒಳ್ಳೆ ರೀತಿಯಲ್ಲಿ ಟ್ರೋಲ್ ಆಗುತ್ತೆ, ಇಲ್ಲಾಂದ್ರೆ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಆಗುತ್ತೆ. ಆದ್ರೆ ನಟರು ಯಾವುದೇ ಬಟ್ಟೆ ಹಾಕಿದ್ರೂ ಅಲ್ಲಿ ಯಾರು ಕೂಡ ಜಡ್ಜ್ ಮಾಡೋದಿಲ್ಲ. ಆದ್ರೆ ಇವಾಗ ದೇವಸ್ಥಾನಕ್ಕೆ ಚಡ್ಡಿ ಬನಿಯನ್ ಹಾಕಿ ವರುಣ್ ಧವನ್ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ಕೆಲವರ ಚರ್ಚೆಗೆ ಕೂಡ ಗುರಿಯಾಗಿದ್ದಾರೆ. ಹೌದು, ನಟ ವರುಣ್ ಧವನ್ ದೇವಸ್ಥಾನಕ್ಕೆ ಬನಿಯನ್ ಹಾಫ್ ಶಾರ್ಟ್ ಧರಿಸಿ ಭೇಟಿ ನೀಡಿದ್ದ ವಿಡಿಯೋ ಸದ್ಯಕ್ಕೆ ವೈರಲ್ ಆಗಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ನೆಟ್ಟಿಗರು ಅವರ ಉಡುಪಿನ ಶೈಲಿಯನ್ನ ತೀವ್ರವಾಗಿ ಖಂಡಿಸಿದ್ದು, ಧಾರ್ಮಿಕ ಸ್ಥಳಗಳ ಘನತೆ ಮತ್ತು ವಸ್ತ್ರ ಸಂಹಿತೆ ಬಗ್ಗೆ ಚರ್ಚೆ ಶುರುವಾಗಿದೆ. ಈ ಬೆಳವಣಿಗೆ ಅವರ ಮುಂಬರುವ ಸಿನಿಮಾ ಪ್ರಚಾರದ ಮೇಲೆ ಪರಿಣಾಮ ಬೀರಬಹುದು. ಬಾಲಿವುಡ್ ನಟ ವರುಣ್ ಧವನ್ ಸದ್ಯ ತಮ್ಮ ಮುಂಬರುವ ಬಹುನಿರೀಕ್ಷಿತ ಚಿತ್ರ ಹೇ ಜವಾನಿ ತೋ ಇಶ್ಕ್ ಹೋನಾ ಹೈ ಪ್ರಚಾರದಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾ ಜೂನ್ 5ರಂದು ತೆರೆಗೆ ಬರುತ್ತಿದೆ. ಈ ನಡುವೆ ಅವರು ದೇವಸ್ಥಾನವೊಂದಕ್ಕೆ ಭೇಟಿ ನೀಡಿದ ವಿಡಿಯೋ ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ದೇವಸ್ಥಾನಕ್ಕೆ ಅವರು ಧರಿಸಿ ಬಂದಿದ್ದ ಉಡುಪಿನ ಶೈಲಿ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ವರುಣ್ ಧವನ್ ಅವರು ಬನಿಯನ್ ಮತ್ತು ಹಾಫ್ ಶಾರ್ಟ್ ಧರಿಸಿ ದೇವಸ್ಥಾನಕ್ಕೆ ದರ್ಶನ ಪಡೆಯಲು ಬಂದಿದ್ರು. ಇದನ್ನ ನೋಡಿದ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ವರುಣ್ ಧವನ್ ಅವರಿಗೆ ದೇವಸ್ಥಾನ ಮತ್ತು ಜಿಮ್ ನಡುವಿನ ವ್ಯತ್ಯಾಸ ಗೊತ್ತಿಲ್ಲವಾ? ವರ್ಕೌಟ್ ಮಾಡುವ ಬಟ್ಟೆ ಧರಿಸಿ ಪವಿತ್ರ ಸ್ಥಳಕ್ಕೆ ಬರುವುದು ಎಷ್ಟು ಸರಿ ಎಂದು ಹಲವರು ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದು, ಧಾರ್ಮಿಕ ಸ್ಥಳಗಳ ಘನತೆ ಮತ್ತು ವಸ್ತ್ರ ಸಂಹಿತೆಯ ಬಗ್ಗೆ ಪರ ವಿರೋಧದ ಕಮೆಂಟ್ಗಳು ಬರುತ್ತಿವೆ. ಯಾವುದಾದರೂ ಮುಸ್ಲಿಂ ನಟರು ಮಸೀದಿಗೆ ಹೋಗುವಾಗ ಇಂತಹ ಉಡುಪು ಧರಿಸಿ ಹೋಗುವುದನ್ನು ಯಾರಾದರೂ ನೋಡಿದ್ದೀರಾ? ಕೇವಲ ಹಿಂದೂ ದೇವಸ್ಥಾನಗಳಿಗೆ ಬರುವಾಗಲೇ ಇಂತಹ ಬೇಜವಾಬ್ದಾರಿತನ ಏಕೆ ಎಂದು ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಧಾರ್ಮಿಕ ಆಚರಣೆಗಳ ಜಾಗಕ್ಕೆ ಬರುವಾಗ ಕನಿಷ್ಠ ಗೌರವ ಇರಬೇಕು ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ವರುಣ್ ಧವನ್ ಸಿನಿಮಾ ಪ್ರಚಾರದ ನಡುವೆ ಈ ವಿವಾದಕ್ಕೆ ಸಿಲುಕಿದ್ದು, ಈ ಟ್ರೋಲ್ಗಳ ಬಗ್ಗೆ ಅವರಾಗಲಿ ಅವರ ತಂಡವಾಗಲಿ ಇನ್ನೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಈ ಬೆಳವಣಿಗೆ ಅವರ ಸಿನಿಮಾದ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ.